ಹಿಂದಿನ ಕ್ಲಾಸಲ್ಲಿ ಓಂನ ನಿಯಮ ಹೇಳಿದ್ದೆ. ಈ ಓಂನ ನಿಯಮ ಏನ್ ಹೇಳುತ್ತೆ ಅಂತ ನೋಡಿ, ಯಾರು ಹೇಳ್ತಿರ್ತೀರ? ಓಂನ ನಿಯಮ ಪೂರ್ತಿ ಓಂನ ನಿಯಮ ಸಾಧ್ಯ ಇದೆಯಾ? ಸೂಕ್ಷ್ಮ ಕೊಡ್ತೀನಿ, ಯಾರೋ ವಿ ಇದೆ, ವಿ ಐ ಅಂತ ಕೊಡ್ತೀನಿ, ಹೇಳೋಣ. ಸ್ಥಿರವಾದ ತಾಪಮಾನದಲ್ಲಿ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇಲ್ಲಿ ಒಂದು ವಾಹಕದ ಮೂಲಕ ಹರಿತಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಏನಿದೆಯಲ್ಲ ಅದು ಅಂದ್ರೆ ಇಲ್ಲಿ ವಿಭವಾಂತರ ಗೊತ್ತಿರಬೇಕು. ವಿಭವಾಂತರ ಅಂತಂದ್ರೆ ಏನದು ಹೇಳಿ, ನಾವು ಯಾವುದೇ ಒಂದು ಎಲೆಕ್ಟ್ರಾನ್ಗಳನ್ನ ಅಥವಾ ಏನಂತೀವನ್ನ ಆವೇಶಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಲು ನಡೆದ ಕೆಲಸವನ್ನು ನಾವೇನು ಕರಿತೀವಿ? ವಿಭವಾಂತರ ಅಂತ ಕರಿತೀವಿ. ಆ ವಿಭವಾಂತರ ಆ ಒಂದು ವಾಹಕ ತಾನು ತಂದ್ರೆ ಈ ವಾಹಕದ ಮೂಲಕ ಎಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ ಅದಕ್ಕೆ ಅದು ನೇರಾನುಪಾತದಲ್ಲಿರುತ್ತೆ ಅಂತಂದು ಹೇಳಿದ್ವಿ. ಅದನ್ನ ಸೂತ್ರ ಬರೆದ್ವಿ, ಏನೋ ವಿ ಇಸ್ ಈಕ್ವಲ್ ಟು ಆರ್ ಐ ಅಂತ ಬರೆದಿದ್ದೀನಿ. ಆರ್ ಅಂದ್ರೆ ರೋಧ ಅಂತ ಹೇಳಿದ್ವಿ ಅಲ್ವಾ? ರೋಧ ಅಂತ ಹೇಳಿದ್ವಿ. ನಮಗೆ ರೋಧ ಅಂತಂದ್ರೆ ಈ ವಾಹಕದ ಮುಖಾಂತರ ಇರ್ತಕ್ಕಂಥ ಆವೇಶಗಳ ಅರಿವಿಗೆ ಒಡ್ಡತಕ್ಕಂಥ ತಡೆಯನ್ನು ನಾವೆಂತ ಕರಿತೀವಿ? ರೋಧ ಅಂತ ಕರಿತೀವಿ. ಅಂತ ತಿಳಿತಿರೋದ. ನೆಕ್ಸ್ಟ್ ಇನ್ನ ರೋಧಕ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಅದು ಏನದು ರೋಧಕ? ಯಾವುದೇ ಒಂದು ವಾಹಕ ಅಥವಾ ಯಾವುದೇ ಒಂದು ವಾಹಕ ಏನ್ ಮಾಡಿರ್ತದೋ ರೋಧಕ ಅಂತ ಕರಿಬೇಕು ಅಂದ್ರೆ ನಾವೇನು ಯಾವುದೇ ಒಂದು ಏನೋ ವಾಹಕವು ಗಣನೀಯ ಪ್ರಮಾಣದಲ್ಲಿ ರೋಧವನ್ನು ಹೊಂದಿದ್ರೆ, ಗಣನೀಯ ಪ್ರಮಾಣದಲ್ಲಿ ರೋಧ ಹೊಂದಿದ್ರೆ ನಾವು ರೋಧಕ ಅಂತ ಕರಿತೀವಿ. ಈ ರೋಧಕಗಳನ್ನು ನಾವು ಯಾವ ರೀತಿ ಜೋಡಿಸೋದು ಅದಕ್ಕೆ ಹೋಗೋಣ. ಈಗ ಅದರಲ್ಲಿ ಯಾವ ರೀತಿ ಜೋಡಣೆ ಇದೆ? ಒಂದು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ. ಅವೆರಡಲ್ಲೇ ನಾವು ಆಲ್ರೆಡಿ ಪಾಠ ಆಗಿದೆ. ಮತ್ತೊಂದ್ಸರಿ ನೋಡ್ತಾ ಹೋಗೋಣ. ಫಸ್ಟ್ ಈ ರೋಧಕಗಳನ್ನು ನಾವು ಯಾವ ರೀತಿ ಹೇಳಿದ್ರೆ ನಮಗೆ ಎರಡು ರೀತಿಯಲ್ಲಿ ಜೋಡಿಸಬಹುದು ಅಂತ ಹೇಳಿದ್ವಿ, ಹೌದಾ? ಆ ಎರಡು ರೀತಿ ಯಾವ್ದಪ್ಪ ಅಂತಂದ್ರೆ ಒಂದು ಸರಣಿ ಜೋಡಣೆ ಮತ್ತು ಇನ್ನೊಂದು ಸಮಾಂತರ ಜೋಡಣೆ. ಇವೆರಡ ಮೇಲೆ ಯಾವ್ದೋ ಒಂದು ಲೆಕ್ಕ ಇದ್ದೇ ಎಕ್ಸಾಮ್ ಅಲ್ಲಿ. ಸರಣಿ ಜೋಡಣೆ ಮತ್ತೆ ಸಮಾಂತರ ಜೋಡಣೆ ಯಾವ್ದಾರ ಒಂದು ಲೆಕ್ಕ ಇದ್ದೇ ಪಕ್ಕ ಇದ್ದೇ 3 ಮಾರ್ಕ್ಸ್ಗೆ ನೀಟಾಗಿ ನೋಡ್ಕೋಬಹುದು. ನೆಕ್ಸ್ಟ್ ಈ ಸರಣಿ ಜೋಡಣೆ ಅಂತಂದ್ರೆ ಏನು? ನೀವೆಲ್ಲರೂ ಸಹ ಏನ್ ಮಾಡ್ತೀವಿ? ಒಬ್ರಿಗೊಬ್ರಿಗೆ ಕೈ ಹಿಡ್ಕೊಂಡು ಹೋದಂಗೆ ಏನೋ ಒಬ್ರಿಗೊಬ್ರು ಕೈ ಹಿಡ್ಕೊಂಡಂಗೆ ಅರ್ಥ. ಇದು ರೋಧಕ ಅಂತ ಕರೆದ್ರೆ ಇದು ಒಂದೇ ರೋಧಕ, ಇದನ್ನ ಮತ್ತಿನ್ನೊಂದಿದು ಮತ್ತಿನ್ನೊಂದು ಜೋಡಿಸೋದು, ಮತ್ತಿನ್ನೊಂದು ಈ ರೀತಿ ಒಂದ್ರ ಪಕ್ಕ ಒಂದು ಜೋಡಿಸಿದ್ರೆ ಅದನ್ನ ಕರಿತೀವಿ ಸರಣಿ ಜೋಡಣೆ ಅಂತ ಕರಿತೀವಿ. ಅಂದ್ರೆ ಹೇಳ್ತೀವಿ ರೋಧಕಗಳನ್ನ ಒಂದರ ತುದಿ 3 ತುದಿ ಅಂತಂದ್ರೆ ಇವು 3 ರೋಧಕಗಳು ಅಂತಂದ್ರೆ ಇವು 3 ಏನ್ ಮಾಡಿದ್ವಿ ನಾವು ಒಂದಕ್ಕೊಂದಕ್ಕೆ ಜೋಡಿಸಿದ್ವಿ. ಅರ್ಥ ಆಗ್ತಿದೆ ಅಂತ. ಒಂದರ ತುದಿಯನ್ನ ಇನ್ನೊಂದರ ತುದಿಗೆ ಜೋಡಣೆ ಮಾಡಿದ್ರೆ ನಾವೇನು ಕರಿತೀವಿ? ಸರಣಿ ಜೋಡಣೆ ಅಂತ ಕರಿತೀವಿ. ರೋಧಕಗಳ ಸರಣಿ ಜೋಡಣೆ ಅಂತ ಕರಿತೀವಿ. ಆ ತಲೆಗಿದೆಯಲ್ಲ ಅದು ಅರ್ಥಾಗ್ತಿದೆ. ಇದು ಸೀರಿಯಲ್ ಸೆಟ್. ನಮ್ಮ ಯಾವುದೇ ಫಂಕ್ಷನ್ಗೆ ಸೀರಿಯಲ್ ಸೆಟ್ ಆಗ್ತಾರೆ ನೋಡಿದ್ರ ನೀವೆಲ್ಲ ಸೀರಿಯಲ್ ಸೆಟ್ ಅಂತೀರ. ಅದಕ್ಕೆ ಸೀರಿಯಲ್ ಸೆಟ್ ಅದು ಸೀರೀಸ್ ಸೆಟ್. ಸೀರೀಸ್ ಅಂದ್ರೆ ಏನು? ಒಂದ್ ಬಲ್ಬ್ ಇನ್ನೊಂದು ಸ್ವಲ್ಪ ಅಕ್ಕಪಕ್ಕ ಜೋಡಿಸ್ಕೊಳ್ತೀವಿ ನೋಡಿದ್ರ ಲೈಟ್ ಬೋರ್ಡ್ ಬರ್ತಾವಲ್ಲ ಅವು ಒಂದ್ರ ಪಕ್ಕ ಜೋಡಿಸ್ ಸೀರೀಸ್ ಸೆಟ್ ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ಇವನ್ನ ನಾವು ಯಾಕೆ ಮಾಡಿರ್ತೀವಲ್ಲಿ ಬ್ಯಾಟ್ರಿ ಕನೆಕ್ಷನ್ ಮಾಡಿರ್ತೀವಿ, ಸ್ವಿಚ್ ಇರುತ್ತೆ, ಮತ್ತೇನದು ಆಮೀಟರ್, ಹೌದಾ? ವಿದ್ಯುತ್ ಪ್ರವಾಹ ಹೇಗಾಗುತ್ತೆ ಅಂತ ಹೇಳಿದ್ವಿ ನಾವು. ವಿದ್ಯುತ್ ಪ್ರವಾಹ ಹೇಗಾಗುತ್ತೆ ಅಂತ ಹೇಳಿದೀವಿ? ಧನಾವೇಶಗಳ ಅರಿವಿಗೆ ವಿರುದ್ಧ ದಿಕ್ಕನ್ನು ತೋರಿಸ್ತೀವಿ. ಐ ಅನ್ನ ಏನ್ ಮಾಡ್ತೀವಿ? ಇಲ್ಲಿ ಐ ಅಂತ ತೋರಿಸ್ತೀವಿ ವಿದ್ಯುತ್ ಪ್ರವಾಹ. ಇನ್ನ ಆಮೀಟರ್ ಸರಣಿ ಜೋಡಿಸ್ತೀವಿ, ವೋಲ್ಟ್ ಮೀಟರ್ ಏನ್ ಜೋಡಿಸ್ತೀವಿ? ಹಿಂಗೆ ಸಮಾಂತರವಾಗಿ ಜೋಡಿಸ್ತೀವಿ. ತಲೆ ಇರ್ಬೇಕು. ಇದನ್ನ ಬರೆಯೋದು ಕಲ್ತ್ರಪ್ಪ ಅಂದ್ರೆ ನಿಮ್ಗೆ ಒಂದು ಅದು ವಿದ್ಯುತ್ ಮಂಡಲ ಚಿತ್ರಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ. ಅದನ್ನು ಸಹ ನೀವು ನೀಟಾಗಿ ನೋಡ್ಬೇಕು.
ಪ್ರತಿಯೊಂದು ಭಾಗದಲ್ಲೂ ಸಹ ಸಮಾನವಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹ ಇರುತ್ತೆ. ಉದಾಹರಣೆಗೆ ಇಲ್ಲಿ 220 ವೋಲ್ಟ್ಸ್ ಇದೆ ಅಂತಂದ್ರೆ ಇಲ್ಲೂ 220 ಇದೆ, ಇಲ್ಲೂ 220, ಇಲ್ಲಿ 220. ಇದನ್ನ R1, R2, R3 ಅಂತ ಕರೆಯೋಣ. ಇಲ್ಲಿ ಪ್ರತಿಯೊಂದರಲ್ಲೂ ಸಹ ಸಮವಾಗಿರ್ತಕ್ಕಂಥ ವಿದ್ಯುತ್ ಪ್ರವಾಹ ತಲೆ ಇರಬೇಕು. ಇಲ್ಲಿ ಸರಣಿ ಜೋಡಣೆಯಲ್ಲಿ ಏನು ವಿದ್ಯುತ್ ಪ್ರವಾಹ ಒಂದೇ ತರ ಇರುತ್ತೆ, ಸಮಾಂತರ ಜೋಡಣೆಯಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಅದು ಆಮೇಲೆ ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ, ಫಸ್ಟ್ ಈಗ ನಾವು ನೋಡ್ಬೇಕಾದ್ರೆ ಉದಾಹರಣೆಗೆ 220 ವೋಲ್ಟೇಜ್ ಇದೆ ಅಂತಾನೆ, ಇಲ್ಲೂ ಸಹ ಅಷ್ಟೇ, ಇಲ್ಲೂ ಸಹ ಸೇಮ್ ಸೇಮ್ ಸೇಮ್. ಯಾಕಂತಾನೆ ಇಲ್ಲಿಂದನೇ ಹೋಗ್ಬೇಕಲ್ಲ, ಇಲ್ಲಿಂದ ಹೋಗಿ ಇಲ್ಲಿಂದ ಪಾಸ್ ಆಗಿ ಮತ್ತೆ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಹೋಗಿ ಹಿಂಗ್ ಹೋಗಿ ಮತ್ತೆ ಹಿಂಗ್ ಬರ್ಬೇಕು. ಅರ್ಥ ಆಗ್ತಿದೆ ಹೇಳ್ತಿರೋದು. ಹಂಗಾಗಿ ಎಲ್ಲಾ ರೋಧಕಗಳು ಸಹ ಸಮವಾಗಿರ್ತಕ್ಕಂತಹ ವಿದ್ಯುತ್ ಪ್ರವಾಹ ಇರುತ್ತೆ. ಅಂದ್ರೆ ಪ್ರತಿಯೊಂದು ರೋಧಕಗಳ ಮುಖಾಂತರ ಸಹ ಸಮವಾಗಿರ್ತಕ್ಕಂತಹ ವಿದ್ಯುತ್ ಪ್ರವಾಹ ಇರುತ್ತೆ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಇಲ್ಲಿ ಸರಿ, ಇಲ್ಲಿ ವಿದ್ಯುತ್ ಪ್ರವಾಹ ಎಲ್ಲರೂ ಸಹ ರೋಧಕಗಳು R1, R2, R3 ಎಲ್ಲರೂ ಸಹ ಸಮವಾಗಿರುತ್ತೆ. ಅಲ್ಲಿ ವಿದ್ಯುತ್ ಪ್ರವಾಹ ವೇರಿ ಆಗೋದಿಲ್ಲ ಇಲ್ಲಿ. ಅರ್ಥ? ಅಂದ್ರೆ ಈ ಮಂಡಲದಲ್ಲಿ ಆಮೀಟರ್, ಉದಾಹರಣೆಗೆ ವಿದ್ಯುತ್ ಪ್ರವಾಹ ಇದೆ ಅಂದ್ರೆ ಆಮೀಟರ್ ಇಲ್ಲರೇ ಇರಲಿ, ಇಲ್ಲರಲ್ಲಿ ಎಲ್ಲರಿಲ್ಲ. ಈ ಆಮೀಟರ್ ಸ್ಥಾನವನ್ನು ಅವಲಂಬಿಸಲು ವಿದ್ಯುತ್ ಪ್ರವಾಹ ಆಮೀಟರ್ ಎಲ್ಲರ ಹಾಕಿ ತೊಂದ್ರೆ ಇಲ್ಲ. ಆದ್ರೆ ಅದು ಸರಣಿಯಲ್ಲಿ ಇರ್ಬೇಕು. ಅದು ಸರಣಿ ಅಂದ್ರೆ ಒಂದು ರೂಪಾಯಿ ಈಗ ಹೆಂಗ್ ಜೋಡಿಸಿಲ್ಲ, ಒಂದೇ ವೈರ್ ಕನೆಕ್ಷನ್ ಆಗಿರ್ಬೇಕು. ನೆಕ್ಸ್ಟ್ ಅದನ್ನ ಬಿಟ್ರೆ ನಾವೀಗ ವೋಲ್ಟೇಜ್ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು, ಮತ್ತೆ ಕರೆಂಟ್ ಎಷ್ಟಿದೆ ಕಂಡುಹಿಡಿಯಬೇಕು. ಅಂತಂದ್ರೆ ಏನ್ ಮಾಡಬೇಕು, ಇಲ್ಲಿ ಆ ಸರಣಿಯಲ್ಲಿ ರೋಧಕಗಳ ಸರಣಿ ಸಂಯೋಜನೆ ಇದೆಯಲ್ಲ, ಅದನ್ನ ನಾವು ಒಂದು ಎಲ್ಲವುಗಳು V1, V2, V3 ಈ ಮೂರು ವಿಭವಾಂತರಗಳನ್ನ ನಾವು ಜೋಡಿಸಬೇಕಾಗುತ್ತೆ. ಅಂತ ಹೇಳ್ತೇವೆ ಸರಣಿಯಲ್ಲಿ ರೋಧಕಗಳ ಸರಣಿ ಸಂಯೋಜನೆಯ ವಿಭವಾಂತರ ಏನಾಗುತ್ತಪ್ಪ ಅಂದ್ರೆ ವೈಯಕ್ತಿಕ ರೋಧಕಗಳ ವಿಭವಾಂತರಕ್ಕೆ ಸಮವಾಗಿರುತ್ತೆ. V1, V2, V3 ಈ ಸೂತ್ರ ಮತ್ತೆ ವಿಭವಾಂತರ ಕಂಡಿಡಿದೆ ಅಂತಂದ್ರೆ ಹಿಂಗೆ ವಿಭವಾಂತರ ಕಂಡಿಡ್ಬೇಕಾದ್ರೆ ಸೂತ್ರದಲ್ಲಿ 3 ಬೇಕಂದ್ರೆ V is equal to V. ವಿಭವಾಂತರ ಬೇಕಂದ್ರೆ ಇಡೀ ಈ ಸರಣಿಯ ವಿಭವಾಂತರ ಬೇಕಂದ್ರೆ ಹೇಳ್ಬೇಕು V. ಇದೇ ಮಾಡಕ್ಕೆ ನಾವು ಇದು 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 3 ಕೊಡ್ಬೇಕಲ್ವಾ? V1 ಪ್ಲಸ್ V2 ಪ್ಲಸ್ V3. ಅದೇ ರೀತಿ ಸೂತ್ರ ನಮಗೆ ಗೊತ್ತಿದೆ, ಅದು ಓಮ್ನ ನಿಯಮ ಗೊತ್ತಿದೆ. V is equal to RI ಅಥವಾ IR. IR ಅಂತ ಕರಿಬಹುದು ಅಥವಾ RI ಅಂತ ನಾವು ಕರಿಬಹುದು. ಉದಾಹರಣೆ ಇದನ್ನ V is equal to RI ಅಂತಂದ್ರೆ ನಾವೇನ್ ಮಾಡೋದು, ಇಲ್ಲಿ IR ಅಂತ ಬರೆಯುವುದಲ್ವಾ? ಅದನ್ನ V is equal to RI, ಇನ್ನು IR ಅಂತ ಬರ್ತಾರಪ್ಪ ಅಲ್ಲಿ. ಅರ್ಥ ಆಗ್ತಿದ್ಯಾ? ಆ V is equal to ಏನ್ ಮಾಡೋದು, ಅಲ್ಲಿ V ಅಂದ್ರೆ ಸೂತ್ರ ಗೊತ್ತಿದೆ. ಅರ್ಥ ಆಗ್ತಿದ್ಯಾ? V is equal to IR ನಮ್ಗೆ ಸೂತ್ರ ಗೊತ್ತಿದೆ. ಹಾಗಿದ್ಮೇಲೆ V ಅಂದ್ರೆ ಏನು ಅಂತ V ಬದಲು IR ಬರ್ಕೋದಲ್ವಾ? IR is equal to IR1 plus IR2 plus IR3. V ಅಂದ್ರೆ IR. ಹಂಗಾಗಿ ನಾವು ಸೂತ್ರ ಏನ್ ಮಾಡ್ತೀನಿ, ಅದನ್ನ ಏನ್ ಮಾಡ್ತೀನಿ, IR is equal to IR1 plus IR2 plus IR3 ಅಲ್ವಾ? ನೆಕ್ಸ್ಟ್ I ಕಾಮನ್ ತೆಗೆದ್ಬಿಡೋಣ. I ಕಾಮನ್ ಎಲ್ಲ I ಕಾಮನ್ ಇದೆ ಅಲ್ವಾ? ಹಂಗ ಬರೀ R ಕಾಮನ್. R ಅಂದ್ರೇನು ಸೀರೀಸ್ ಆಗಿ. ಇದು ಎಸ್ ನಮ್ಗೆ ಗೊತ್ತಾಗಲಿಕ್ಕೆ ಎಸ್ ಬರೀತೀನಿ. ಅದು ವಿಭವಾಂತರ ಇರೋದು ಎಲ್ಲಿರೋದು ಸೀರೀಸ್. ಹಂಗಾಗಿ RS is equal to ಏನ್ ಮಾಡೋದು, ಇಲ್ಲಿ R1 plus R2 plus R3 ಕಾಮನ್ ತೆಗೆದ್ವಿ ಅಂತಂದ್ರೆ ಈ ಕಡೆ ಆ ಕಡೆ ಕ್ಯಾನ್ಸಲ್ ಆಗುತ್ತೆ. ನೋಡಿದ್ರೆ R ತಾನೆ. RS ಎಸ್ ಯಾಕೆ ಬರ್ದೆ ಹೇಳ್ರಿ ನೋಡೋಣ. ಎಸ್ ಅಂದ್ರೆ ಸೀರೀಸ್, ಸರಣಿ ಅಂತ ನಾವು ಗೊತ್ತಾಗಿರೋ ಉದ್ದೇಶಕ್ಕೆ ಬರೀ ಖಾಲಿ ಆರ್ ಬರೆಯೋದು ಬದಲು RS ಅಂತ ಬರ್ದನಷ್ಟೇ. RS is equal to R1 plus R2 plus R3. ಅಂದ್ರೆ ಈ ಬಹಳಷ್ಟು ನಾವು ರೋಧಕಗಳನ್ನ ನಾವು ಸರಣಿಯಲ್ಲಿ ಜೋಡಿಸಿದ್ವಿ ಅಂತಂದ್ರೆ ಆ ಸಂಯೋಜನೆಯ ರೋಧ ಏನಾಗಿರ್ತಕ್ಕಂಥ ವೈಯಕ್ತಿಕ ರೋಧಕ್ಕೆ ಸಮನಾಗಿರುತ್ತೆ. ಒಂದು ಲೆಕ್ಕ ನೋಡೋಣ ಈಗ.
ಒಂದು ಲೆಕ್ಕನ 2 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಬೇಗ ಬರ್ಕೋ 2 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ 4 ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ನೋಡಿ 2 ಬಂದ್ವಿ ಏನೋ ಒಂದು ವಿದ್ಯುತ್ ದೀಪ ಇದೆ. ವಿದ್ಯುತ್ ದೀಪ ಎಷ್ಟಿದೆ? ಎಷ್ಟದು? 2 ಓಮ. ಮತ್ತೆ ಇನ್ನೊಂದು ಯಾವ್ದಲ್ಲಿ 4 ಓಂ ಹೊಂದಿರತಕ್ಕಂಥದ್ದು ಯಾವ್ದೋ ಒಂದು ರೋಧವನ್ನ ಏನ್ ಮಾಡಿದ್ರಂತಲ್ಲಿ ವಾಹಕವನ್ನ 6 ವೋಲ್ಟ್ ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಚಿತ್ರ ಬರ್ಕೊಂಡು ಹೋಗ್ತೀವಿ. ಎಷ್ಟನೇ 6 ವೋಲ್ಟ್ ನ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಏನಿದೆ 2 ಓಂ ರೋಧ ಹೊಂದಿರತಕ್ಕಂತಹ ಒಂದು ಬಲ್ಬು ಮತ್ತೆ 4 ಓಂ ರೋಧ ಹೊಂದಿರತಕ್ಕಂತಹ ಒಂದು ರೋಧವನ್ನ 6 ವೋಲ್ಟ್ 6 ವೋಲ್ಟ್ ಹೊಂದಿರತಕ್ಕಂಥ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದರಂತೆ. ಅಂದ್ರೆ ಏನ್ ಕಂಡಿಡಿಯಬೇಕು ಅಲ್ಲಿ? ಆಪ್ಷನ್ ಎ ಮಂಡಲದ ಒಟ್ಟು ರೋಧ. ಏನ್ ಕಂಡಿಬೇಕಂತೆ? ಇಡೀ ಮಂಡಲದ ರೋಧ ಕಂಡಿಡಿಬೇಕಂತ. ಒಂದೇದು ಮಂಡಲದ ರೋಧ ಕಂಡಿಡಿಯಬೇಕು. ಎರಡನೇದು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ರೋಧ ಎಷ್ಟು? 1 ಪ್ಲಸ್ ಬಿ ಏನ್ ಕಂಡಿಬೇಕಂತೆ? 5 ಕಂಡಿಡಿಯಬೇಕು. ವಿದ್ಯುತ್ ಪ್ರವಾಹ ಇಡೀ ಮಂಡಲದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಹರಿತಾ ಇದೆ? ವಿದ್ಯುತ್ ಪ್ರವಾಹ. ಮೂರನೇದು ವಿದ್ಯುತ್ ದೀಪ ಮತ್ತು ವಾಹಕ ತುದಿಗಳ ನಡುವಿನ ವಿಭವಾಂತರ. ಈ 3 ಕಂಡಿಡಬೇಕು. ಸಿ ಅಲ್ಲಿ ವಿದ್ಯುತ್ ದೀಪ ಮತ್ತೆ ರೋಧದ ನಡುವಿರ್ತಕ್ಕಂಥ ವಿಭವಾಂತರ ಬಿ ಕಂಡಿಡಿಬೇಕು. ಒಂದೊಂದು ಅವುಗಳ ನಡುವೆ ಎಷ್ಟು ವಿಭವಾಂತರ ಇದೆ ಅಂತ ನಾವು ಕಂಡಿಡಿಬೇಕು. ಈಗ ನಮಗೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಅಲ್ಲಿ ಗೊತ್ತಿದೆ. ಏನ್ ಕೊಟ್ಟಿದಲ್ಲಿ ಇದನ್ನ R1 ಅನ್ಕೋಣ, ಇದನ್ನ R2 ರೋಧ ತಾನೇ ಇದು. 2 ಓಂ ರೋಧ ಹೊಂದಿರುವ ವಿದ್ಯುತ್ ಬಲ್ಬ್, 4 ಓಂ ರೋಧ ಹೊಂದಿರುವ ಒಂದು ರೋಧಕ ಅಂದ್ರೆ ಒಂದು ವಾಹಕ ಅಂತ ಅಂದ್ರೆ ರೋಧ ತಾನೇ ಇವು R1 R2. ಮೊದಲನೇದು ನಮಗೆ ಬೇಕಿದ್ದಲ್ಲಿ ಮಂಡಲದ ಒಟ್ಟು ರೋಧ ಕಂಡಿಡಿಬೇಕಲ್ಲ. ಮಂಡಲದ ಒಟ್ಟು ರೋಧ ಕಂಡಿಡಿದ ಸೂತ್ರ ಯಾವ್ದಿದೆ ನಮ್ಮ ಹತ್ರ? ಸೂತ್ರ ಇದೆ ಅಲ್ವಾ? ಸೂತ್ರ ಏನಿದೆ ನಮ್ಮ ಹತ್ರ? RS = R1 + R2 + R3 ಅಂತ ಇದೆ. ಅಂದ್ರೆ R3 ಅಂದ್ರೆ ಇಲ್ಲಿ ನಮಗೆ 3 ರೋಧ ಇದ್ವು, 3 ರೋಧ ಬರ್ಕೊಂಡ್ವಿ. ಈ ಸೋನ್ ಅಂತ ಬರೀಬೇಕಿಲ್ಲ. ಆಕ್ಚುಲಿ ಇಲ್ಲಿ ಏನ್ ಮಾಡ್ತಿದ್ದೆ R1 R2 R3 ಸೋನ್ ಬರೀತಿದ್ದೆ. ಉದಾಹರಣೆ ಈಗ ಇಲ್ಲಿ ಬರೀ 2 ಅದಾವಪ್ಪ. R1 R2 R3 ಗಿದ್ರೆ ಇಲ್ಲಿ ಏನಕ್ಕೆ ಹೋಗ್ಬೇಕು? R1 + R2 ಎಷ್ಟು ರೋಧ ಇದಾವ ಅಷ್ಟು 4 ಇತ್ತಪ್ಪ. R1 + R2 + R3 + R4 ಅದಾ? ಓಕೆ. ಇಲ್ಲಿ ನಾವು ಏನ್ ಮಾಡ್ತೀವಿ? RS = ಏನ್ ಬರ್ತೀವಿ? ಸೂತ್ರನ ಕೇಳ್ತೀರಿ. RS = R1 + R2. ಮತ್ತೆ ಮಾಡ್ರಿ ಹೇಗೆ? RS = R1 + R2. ಎಷ್ಟು? R1 ಅಂದ್ರೆ ಎಷ್ಟು? 2 ಓಂ ಪ್ಲಸ್ R2 ಅಂತಂದ್ರೆ ಎಷ್ಟಾಯ್ತು? 6 ಓಂ ತಾನೆ. ಬರ್ಕೊಂಡು ಇದು 2 ಓಂ ಅಲ್ಲ, 20 ಓಂ ಮಾಡ್ಕೊಳ್ಳಿ. ಎಷ್ಟದ? 20 ಓಂ. 20 ಹಾಕಿದ್ರೆ ಎಷ್ಟಾಗ್ತಿಲ್ಲಿ? 24 ಓಂ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದೇ ಪ್ರಾಬ್ಲಮ್ ಬರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಇರೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಈಗ ಏನ್ ಕೇಳಿದ್ರೆ ಬಿ ಏನ್ ಕೇಳಿದ್ರೆ ವಿದ್ಯುತ್ ಪ್ರವಾಹ ಕೇಳಿದಾನೆ. ನಮಗೆ ಆರ್ ಸಿಕ್ತ ನಮಗೆ ಅಲ್ವಾ? ನಮಗೆ R = 24 ಓಂ ಸಿಕ್ತ ನಮಗೆ. ವಿ ವ್ಯಾಲ್ಯೂ ಗೊತ್ತಿದೆ. ವಿ ವ್ಯಾಲ್ಯೂ ಎಷ್ಟು? ವಿ = 6 ವೋಲ್ಟ್ಸ್ ತಾನೆ ಇರೋದು. ಹಂಗಿದ್ಮೇಲೆ ಈಗ V6 R ಸಿಕ್ತ ನಮಗೆ. ಸೂತ್ರ ಏನಿದೆ? V = IR ಅಥವಾ RI.
ನಮಗೆ ಬಿ ಏನು ಬಿ ಹೆಂಗ್ ನಾವೀಗ ಮಂಡಲದಲ್ಲಿರ್ತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ ಹೌದಾ ಬಿ. ಆಮೇಲೆ ಐ ಕಂಡಿಡ್ಬೇಕು. ಈಗ ಐ ಇಸ್ ಇಕ್ವಲ್ ಏನು ನಮ್ಮಲ್ಲಿ ಐ ಇಸ್ ಇಕ್ವಲ್ ಟು ಬಿ ಬೈ ಆರ್ ಆಗುತ್ತೆ ಹೌದಾ. ಹಾಕ್ರಿ ಈಗ ಬಿ ಅಂದ್ರೆ ಎಷ್ಟು 6 ವೋಲ್ಟ್ ಬೈ 24 ಓಮ್ ಮಾಡಿ. ನೀವು ಲೆಕ್ಕ ಮಾಡಕ್ ಬರುತ್ತಾ? ಇಲ್ಲಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಇರೋದು 6 ಬೈ 24 24 ಬೈ 6 ಇಲ್ಲ ಅಲ್ಲಿ ಇದೆಯಾ 6 ಬೈ 24 ಅನ್ನೋದು ಈ 24 ಮೇಲಿದ್ದು 6 ಕೆಳಗೆ ಇದ್ರೆ ನೀವು ಹೇಳಿದಂಗೆ 6 4 24 ಆಗೋದು. ಈಗ ಉಲ್ಟಾ ಇದೆ ಹಂಗಾಗಿ ಮಾಡಕ್ಕಿಲ್ಲ 24 6 ಹೋಗಲ್ಲ ಪಾಯಿಂಟ್ ಕಟ್ತೀಯ 60 ಆದಿದ್ದು ಹೌದಾ. 0 ಹಾಕಿದಕ್ಕೆ 60 ಆದಲ್ವಾ. 24 1 24 2 40 23 3 ಅಲ್ಲ 24 3 72 ನಿಮ್ಗೆ ಗೊತ್ತಾಗಲ್ವಾ. 24 25 24 ಹೇಳಿ 48 40 24 ಮೂಲೆ ಹಂಗೆ ಆಡ್ ಮಾಡೋದು 48 20 24 ಆಡ್ ಮಾಡೋದು 48 52 72 72 ಇಲ್ಲ ಮಾತ್ರ ಎಷ್ಟಿದೆ 60 ಇದೆ ಹಂಗಾಗಿ 2 48 ಆಯ್ತು ಹೌದಾ. 60 ಮೈನಸ್ 48 ಎಷ್ಟು ಬಂತು ಇಲ್ಲಿ ನನ್ನೇ ನೋಡಿದ್ದಲ್ವಾ. ಮತ್ತೊಂದು ಸೊನ್ನೆ ಬಂತು ಇದಕ್ಕೆ 120 ಆಯ್ತು. 24 ಎಷ್ಟಾಗುತ್ತೆ 24 1 24 2 24 3 24 72 24 4 ಎಷ್ಟು 72 76 86 96 24 5 ಇದು ಅರ್ಧ 24 ಅರ್ಧ ಎಷ್ಟಪ್ಪ 120 24 240 24 ಅರ್ಧ 120 ಬಂದ ಇಲ್ಲಿ ಸೊನ್ನೆ ಬಂತ ಅಲ್ಲಿಗೆ 0.25 ಆಂಪಿಯರ್ ಲೆಕ್ಕ. ಸುಮ್ನೆ 6 24 ಐತಿ ಅಂದ್ರೆ 4 ನಾವು ಕರೆಕ್ಟ್ ಲೆಕ್ಕ ಮಾಡಿ ಸರ್ ಉತ್ತರ ಕರೆಕ್ಟ್ ಐತಿ ಅಂತ ಹೇಳ್ಬೋದು. ಆದ್ರೆ ನೀವೇ ಲೆಕ್ಕ ಇಟ್ಬಿಟ್ಟು 4 ಆಂಪಿಯರ್ 24 ಇಟ್ಬಿಟ್ರೆ ಕರೆಕ್ಟ್ ಆನ್ಸರ್ ಅದು ತಪ್ಪು. ಎಷ್ಟದು 0.25 ಆಂಪಿಯರ್. ನೆಕ್ಸ್ಟ್ ಈಗ ಮೂರನೇ ಕೇಳಿದ್ರಲ್ಲಿ ವಿದ್ಯುತ್ ಬಲ್ಬ್ ಮತ್ತೆ ಯಾವ್ದ್ರ ನಡುವೆ ರೋಧದ ನಡುವೆ ಇರ್ತಕ್ಕಂಥ ವಿಭವಾಂತರ ಕೇಳಿದ್ರೆ ಹೌದಾ. ಅಲ್ಲಿ ನಾವು ಆ ವಿಭವಾಂತರವನ್ನು ನಾವು ಯಾವ್ದು ವಿದ್ಯುತ್ ದೀಪದ ವಿಭವಾಂತರ V1 ಅಂತ ಕೇಳೋದನ್ನ V1 ಅಂತಂದ್ರೆ ಇದು ನಮಗೆ ಏನ್ ಸಿಗ್ತಲ್ಲ ವಿದ್ಯುತ್ ಪ್ರವಾಹ ಸಿಕ್ಕಿದೆ ಹೌದಾ. ವೋಲ್ಟೇಜ್ V is equal to 6 ವೋಲ್ಟ್ ಏನಪ್ಪ. I is equal to ಎಷ್ಟಪ್ಪ 0.25 ಆಂಪಿಯರ್ ಹೌದಾ. ಅದೇ ರೀತಿ V ಕಂಡಿಡಿದ್ವಿ I ಕಂಡಿಡಿದ್ವಿ. ರೋಧ R is equal to 24 ಇದು ಬಿಡಿ ಅದು ಇಡೀ ಮಂಡಲದ ರೋಧ ಬೇಡ ರೋಧಗಳು ಗೊತ್ತಿದಾವಲ್ಲ ನಮಗೆ. ಈಗ ನಮಗೆ ವೋಲ್ಟೇಜ್ ಸಿಕ್ತು ಕರೆಂಟ್ ಸಿಕ್ತು. ಈಗ ನಮಗೆ ಇದು ದೀಪ ಇದು ರೋಧ ಅಂತ ಈ ಮಂಡಲದ ಒಟ್ಟು ರೋಧ 24 ಓಮ್ ಇದು ಇವೆರಡದ್ದು ಸೇರಿ 24 ಓಮ್ ಇದೆ. ನಮಗೆ ಬೇಕಾದ್ದು ಈ ಒಂದು ಇದು ದೀಪದ ನಡುವೆ ಮತ್ತೆ ಇದ್ರ ನಡುವೆ ಇರ್ತಕ್ಕಂಥ ವಿಭಾಂತರ ಕಂಡು ಕೇಳಿದಾನೆ. ಹಂಗಾಗಿ ಅದನ್ನ ವಿದ್ಯುತ್ ದೀಪ ವಿಭಾಂತರ ಕಂಡುಹಿಡಿಯಬೇಕು ಅಂದ್ರೆ ಸೂತ್ರ ಗೊತ್ತಿದೆ V is equal to RI ಅಥವಾ IR ಇದಲ್ವಾ ಸೂತ್ರ ಎಂತಾನೆ ಇರೋದು. V is equal to IR ಅಥವಾ RI ಅಂತ ಅನ್ಕೊಳ್ಳೋಣ. ಈಗ ನಮಗೆ ಈ ವಿದ್ಯುತ್ ಪ್ರವಾಹದ ಇರ್ಬೇಕಲ್ಲಿ ವಿದ್ಯುತ್ ದೀಪದಲ್ಲಿರ್ತಕ್ಕಂಥ ವಿಭಾಂತರ ಬೇಕಲ್ಲಿ V is equal to ಏನ್ ಮಾಡ್ತೀವಿ V is equal to IR ತಾನೆ. V is equal to IR. R ರೋಧ ವಿದ್ಯುತ್ ದೀಪದ ರೋಧ ಎಷ್ಟು 20 ಓಮ್ ತಾನೆ ಇಂಟು I ಎಷ್ಟೀಗ 0.25 ಆಂಪಿಯರ್. ಸರಿ
20 into 0.25 ಎಷ್ಟು ಬರುತ್ತೆ? ವಿದ್ಯುತ್ ದೀಪ ವಾರದಲ್ಲಿ ಎಷ್ಟು ಬಂತು? 0.25 ಟೆನ್ಸ್ 20 ಇದೆ. 0.25 ಟೆನ್ಸ್ ಎಷ್ಟಾಗುತ್ತೆ? 2.5 0.25 ಇಂಟು 10 ಅಂತಂದ್ರೆ 2.5 2.5 5 ಫಾಸ್ಟ್ ಆಗಿ ಕೇಳಬೇಕಿಲ್ಲ. ಇದು 20 ಇಂಟು 0.5 ಅಂತಂದ್ರೆ 0.25 ಟೆನ್ಸ್ ಅಂದ್ರೆ 2.5 ಆಗುತ್ತೆ. 2.5 5 ಆಗುತ್ತೆ. ಅಥವಾ 25 ಹೇಳಲೆ ಹಿಂಗ್ ಗುಣಿಸ್ಕೊಳ್ಳೋದ 5 ಹೇಳ 10 ಹಿಂಗ್ ಮಾಡ್ಬೋದು. ಅರ್ಥ ಎಷ್ಟಾಗುತ್ತಿದೋ 5 ವೋಲ್ಟ್. ನೆಕ್ಸ್ಟ್ ಈಗ ಇದು ವಾಹಕ ಅದೇ ಸ್ವಲ್ಪ ಅದಕ್ಕೆ ವಿ ಕಂಡಿರ್ಬೇಕಾದ್ರೆ ವಿ ಟೂ ಮಾಡ್ಕೊಳ್ಳೋದನ್ನ ಅದ್ರದ್ದು ರೋಧ ಎಷ್ಟು? ಸೇಮ್ ಆರ ಏನೇ ರೋಧ ಎಷ್ಟು? ವಾಹಕದ ರೋಧ ಎಷ್ಟು? 4 ಓಮ್ ಇಂಟು 0.25 ಆಂಪಿಯರ್. ಇದು ಸೇಮ್. ಈಗ ಸೃಷ್ಟತೆ ಈಗ 0.25 0.25 0.25 ಹಿಂಗೆ ಕಾಲ್ಬಾರ್ ಹೌದಾ? ಒಂದ್ರಲ್ಲ ಒಂದು ಇದರ ಅರ್ಧ ಅಂದ್ರೆ 0.5 ತಾನೆ. ಒಂದ್ರಾಗ ಅರ್ಧ ಅಂದ್ರೆ 0.5 ಅಲ್ವಾ? ಇದ್ರಾಗ ಅರ್ಧ ಅಂದ್ರೆ 0.25 ಅಲ್ವಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿಲ್ಲ. ಈ 0.25 4 ಅಂದ್ರೆ 1 ತಾನೆ. 0.25 ಅಂದ್ರೆ ಕಾಲ್ ಭಾಗ. 0.05 4 ಹಾಕಿ 1 ಆಗುತ್ತಲ್ವಾ? ನಿಮ್ಗೆ ಅನುಭವ ಆಗಬೇಕಾದ್ರೆ ನೀವು 0.25 ಇಂಟು 4 ಮಾಡಿದ್ರೆ 4 5 20 0 2 4 7 8 7 10ಕ್ಕೆ 0 ದಷ್ಟ 1 ಅಂತಾನೆ. ಗುಣಿಸೋದಕ್ಕಿಂತ ಬಾಯಿ ಲೆಕ್ಕ ಪಟ್ಟಣ ಮಾಡಬೇಕು. 0.25 1 2 0.5 3 0.75 4 0.1. ಓಕೆ, ಇಲ್ಲಿ ಏನಾಗ್ತದೆ 1 ವೋಲ್ಟ್. ಹೌದಾ? ಹೌದಲ್ವಾ? ನೆಕ್ಸ್ಟ್ ನಮೀಗ ಸೂತ್ರ ಗೊತ್ತಿದೆ. ರೋಧ R VI ಅಂತ ಗೊತ್ತಾಯ್ತು ಈಗ ಅಲ್ವಾ? R VI. ನಾವು ಬಂದಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿಕ್ಕೆ ನಮಗೆ ಬಂದಿದೆಯಲ್ಲ ಇದು. ಈ 24 ರೋಧ ಕರೆಕ್ಟ್ ಇದೆ ಮಾಡಕ್ಕೆ ನೀವು ಚೆಕ್ ಮಾಡಿದ್ರೆ ಹೇಗೆ? R VI ಅಂತಾನೆ. ಹೌದಲ್ವಾ? ವಿ ಎಷ್ಟಿದೆ? 6 ವೋಲ್ಟ್ಸ್ ಇದೆ. ಕರೆಂಟ್ ಎಷ್ಟಿದೆ? 0.25 ಆಂಪಿಯರ್ ಇದೆ. ಎಷ್ಟು ಬರ್ತದೆ ಹೇಳಿ? 0.25 / 6 ಎಷ್ಟಾಗುತ್ತೆ? 0.25 ಅಂತಕ್ಕಂಥವನ್ನ 4 ಹಾಕಿದ್ರೆ 1. ಹೌದಾ? ಇಲ್ಲಿ ಎಷ್ಟಾಗ್ಬೇಕು? 4 ಹಾಕಿದ್ರೆ 1 ಅಂತ ಎಷ್ಟು ಹಾಕಿದ್ರೆ 6 ಆಗುತ್ತೆ. 0.25 ಅಂತಕ್ಕಂಥದ್ದು ಎಷ್ಟು ಹಾಕಿದ್ರೆ 6 ಆಗುತ್ತೆ. 1 ಆಗ್ಬೇಕು ಅಂತ 1 ಆಗ್ಬೇಕು ಅಂದ್ರೆ 4 0.5 ಹಾಕಿದ್ವಿ. ಇದು 6 ಆಗ್ಬೇಕು ಅಂತಂದ್ರೆ 0.5 ಅಂತಕ್ಕಂಥ ಎಷ್ಟು ಹಾಕ್ಬೇಕು ಇಲ್ಲಿಗೆ? 24 ತಾನೆ. 6 24 ಅರ್ಥ 24 ಹಾಕ್ಬೇಕಲ್ವಾ? ಅಂದ್ರೆ 0.25 24 6 0.25
24 6 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ಬಾರಿಸೋದು? ಬರ್ತೀನಿ 24 ಅದು ಕಟ್ಟಿದ್ದಲ್ಲ ನೋಡಿ, ಇಲ್ಲಿ ಕಟ್ಟಿದ್ದ ಇಲ್ಲಿ ನಾವು ಇವೆರಡು ರೋಧನ ಕೂಡಿದ್ವಿ. ಇವೆರಡು ರೋಧ ಕೂಡಿದಾಗ 24 ರೋಧ ಬಂತಲ್ಲ, ಇಲ್ಲಿ ನಾವು ಕಂಡಿಡ್ದಾಗ ಇವು ಅದು ಕರೆಂಟ್ ಕಂಡಿಡಿದ್ವಿ, ವೋಲ್ಟೇಜ್ ಕರೆಂಟ್ ಕಂಡಿಡಿದ್ವಲ್ಲ, ಹಂಗಾಗಿದೆ ವೋಲ್ಟೇಜ್ ಡಿವೈಡ್ ಮಾಡಿದ್ವಿ. ಅವಾಗ ನಮ್ಗೆ ಎಷ್ಟು ಬಂತು? 24 ಅಂತ. ಅವಾಗ ನಮಗೆ ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲೇ ಕ್ಲೋಸ್. ದೀಪದ ವಿಭಾಂತರ ಎಷ್ಟು, ವಾಹಕದ ನಡುವಿನ ವಿಭಾಂತರ ಎಷ್ಟು ಕಂಡಿಡಿದ್ರೆ ಮುಗಿತಲ್ಲಿ. ಲೆಕ್ಕ ಅರ್ಥ ಆಗಿದ್ದಾರೆ ಇದು? ನೆಕ್ಸ್ಟ್ ಇನ್ನ ರೋಧಕಗಳನ್ನು ನಾವೇನಾದ್ರೂ ಹಲವಾರು ರೋಧಕಗಳನ್ನ ಎರಡು ಸಾಮಾನ್ಯ ತುದಿಗೆ ಸೇರಿಸಿದ್ರೆ ಇದೇ ತರ ಲೆಕ್ಕ ಇರ್ತದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಾವೆ. ನಂಬರ್ಗಳು ಚೇಂಜ್ ಮಾಡ್ಕೊಂಡ್ರಿ, ಸಂಖ್ಯೆ ಚೇಂಜ್ ಮಾಡ್ಕೊಂಡ್ರೆ ಮಾಡಿ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ, ಅವಾಗ ಈಸಿಯಾಗಿ ಬರ್ತವೆ. ನೆಕ್ಸ್ಟ್ ನಾನು ಹೇಳಿದ್ದೀನಿ, ಸರಣಿ ಜೋಡಣೆಯಲ್ಲಿ ಒಂದರ ತುದಿಗೆ ಒಂದು ಜೋಡಿಸಿದ್ವಲ್ವಾ? ಸರಣಿ ಜೋಡಣೆ ಏನ್ ಮಾಡಿದ್ವಿ? ಒಂದು ರೋಧಕದ ತುದಿಯನ್ನ ಇನ್ನೊಂದು ರೋಧಕ ತುದಿಗೆ ನಾವು ಸೇರಿಸಿದ್ವಿ. ಇಲ್ಲಿ ಹಲವಾರು ರೋಧಕಗಳನ್ನ ಎರಡು ಸಾಮಾನ್ಯ ತುದಿಗೆ ಜೋಡಿಸಲಿಕ್ಕೆ ಸಮಾಂತರ ಜೋಡಣೆ ಅಂತ. ಸರಣಿಗೂ ಸಮಾಂತರಕ್ಕೂ ವ್ಯತ್ಯಾಸ ಬೇರೆ ನೋಡಿ. ಉದಾಹರಣೆಗೆ ಒಂದು ರೋಧಕ ಇದೆ, ಎರಡು ರೋಧಕ ಇದೆ, ಮೂರು ರೋಧಕ ಇದೆ. ಅರ್ಥಾಗ್ತಿದ್ಯಾ? ಈ ಅಂದ್ರೆ ಹಲವಾರು ರೋಧಕ ಬರೀ 2 ಇರ್ಬೇಕು, 3 ಇರ್ಬೇಕು, 4 ಇರ್ಬೇಕು ಅಂತಿರಲಿಲ್ಲ. ಎಷ್ಟು ಇಟ್ಕೊಳ್ಳಿ, ಅವೆಲ್ಲವನ್ನು ಎಲ್ಲಿ ಜೋಡಿಸಿರ್ಬೇಕಲ್ಲಿ? ಎರಡು ಸಾಮಾನ್ಯ ತುದಿ ಅಂತಾನೆ. ಅರ್ಥಾಗ್ತಿದ್ಯಾ? ನೋಡ್ರಿ, ಇದನ್ನ ಇಲ್ಲಿ ಜೋಡಿಸ್ತೀನಿ, ಇದನ್ನ ಬಂದು ಜೋಡಿಸ್ತೀನಿ, ಇದನ್ನ ಜೋಡಿಸ್ತೀನಿ, ಇದಿಲ್ಲಿಗೆ ಇದಿಲ್ಲಿ. ಅರ್ಥಾಗ್ತಿದ್ಯಾ? ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಹಲವಾರು ರೋಧಕಗಳು, ಇದನ್ನ R1 R2 R3 ಅಂತ ಹಲವಾರು ರೋಧಕಗಳನ್ನ ಎರಡು ಸಾಮಾನ್ಯ ತುದಿಗಳಿಗೆ ಜೋಡಿಸುವುದನ್ನ ನಾವೇನು ಕರಿತೀವಿ? ಸಮಾಂತರ ಜೋಡಣೆ ಅಂತ ಕರಿತೀವಿ. ಇದು ಸಹ ಸೇಮ್ ಏನ್ ಬರುತ್ತಲೆ, ಸ್ವಿಚ್ ಇರುತ್ತೆ. ಇದು ಬರೆಯಕ್ ಬರ್ಬೇಕು, ಈಸಿ ಬರ್ಬೇಕು. ಮತ್ತೆ ಸ್ಕೇಲ್ ಲೆಕ್ಕಂದು ಅಂದ ಚೆಂದ ಮಾಡಿ ಕುತ್ಕೊಬಿಡ್ರಲ್ಲಿ. ಲೆಕ್ಕವನ್ನ ಫಾಸ್ಟ್ ಮಾಡ್ತಕ್ಕಂಥದ್ದು ಬರ್ಬೇಕು. ಆ ಲೆಕ್ಕ ವ್ಯಾಲ್ಯೂ ಏನ್ ಕೊಟ್ಟಿರ್ತಾನ ಅವನ್ನ ಅಕ್ಕಂತಾನೆ ಮಾಡ್ತಾ ಹೋಗ್ಬೇಕು ಲೆಕ್ಕ. ನೆಕ್ಸ್ಟ್ ಇದು ಡೆಫಿನೇಷನ್ ಅರ್ಥ ಆಗಿದೆ. ಮುಂದೆ ಹೋಗೋಣ. ಈಗ ಈ ಸಮಾಂತರದಲ್ಲಿ ನಾವು ಅಲ್ಲಿ ಹೇಳಿದ್ವಿ, ಏನಲ್ಲಿ ವಿದ್ಯುತ್ ಪ್ರವಾಹ ಎಲ್ಲಾ ರೋಧಕದಿಂದ ಒಂದೇ ತರ ಇರುತ್ತೆ ಅಂತ ಹೇಳಿದ್ವಿ. ಆದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಇದೆಯಲ್ಲ, ಇದು ಹೇಳ್ತವೆ ಆ ಸಂಯೋಜನೆ ಆಗಿರ್ತಕ್ಕಂಥ ಪ್ರತಿಯೊಂದು ವಿಭಾಗದ ಮುಖಾಂತರ ಪ್ರತ್ಯೇಕವಾಗಿ ಹೋಗುತ್ತೆ. ನೋಡ್ರಿ, ಇಲ್ಲಿ ಐ ಬರುತ್ತಲ್ಲ, ಇಲ್ಲಿ ಬಂದಿರ್ತಕ್ಕಂಥದ್ದು ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ. ಸಬ್ಲೈನ್ ಬಂದಿದೆ, ಅಲ್ಲಿ ಒಂದೇ ಪೈಪ್ ಲೈನ್ ಇತ್ತು. ಇಲ್ಲಿ ಇದೊಂದೇ ಪೈಪ್ ಲೈನ್ ನೀರು ಬಂದಿರ್ತಕ್ಕಂಥ ಅಷ್ಟು ಇದ್ರ ಮುಖಾಂತರ ಆಗೋಗಿತ್ತು. ಆದ್ರೆ ಇಲ್ಲೇ ಮಾಡಿದ ಪೈಪ್ ಲೈನ್ ಇಲ್ಲಿ ಏನ್ ಮಾಡಿದೀವಿ? ಸಬ್ ಮತ್ 3 ಪೈಪ್ ಲೈನ್ಗಳು ಮಾಡಿದ್ವಿ. ಕಟ್ಟ ಬರ್ತಿತ್ತಲ್ಲಿ ಬಂದಿರೋದು ಮತ್ತೇನಾಗಬೇಕಲ್ಲಿ ಬೇರೆ ಬೇರೆ ಪೈಪ್ 3 ಪೈಪ್ ಮುಖಾಂತರ ಹೋಗ್ತಾ ಇದೆ. ನೀರೇನಾಗಿರ್ತಾವ ಡಿವೈಡ್ ಆಗುತ್ತಾನೆ, ಇಲ್ಲಿ ಡಿವೈಡ್ ಆಗುತ್ತಲ್ವ, ಹಂಗೆ ಇಲ್ಲೂ ಸಹ ಇರುತ್ತೆ. ವಿದ್ಯುತ್ ಬಂದಿದ್ದು ಇಲ್ಲಿ 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 3 ಕಡೆ ಹೋಗುತ್ತೆ. ಆ ಸಂಯೋಜನೆಯ ಏನ್ ಸಂಯೋಜನೆ ಮಾಡಿದ್ವಿ ರೋಧಕಗಳನ್ನ ಕಡೆ ಜೋಡಿಸಿದೀವಲ್ಲ, ಆ ಸಂಯೋಜನೆಯ ಪ್ರತಿಯೊಂದು ವಿಭಾಗದ ಮುಖಾಂತರ ಏನಾಗುತ್ತದೋ ಪ್ರತ್ಯೇಕವಾಗಿ ಹೋಗುತ್ತೆ. ಹಂಗಿದ್ಮೇಲೆ ಐ ಇಲ್ಲಿ ಏನಾಗ್ತದೆ, ಬೇರೆ ಆಗುತ್ತೆ. ವಿದ್ಯುತ್ ಪ್ರವಾಹ ಏನಾಗುತ್ತೆ, ಇಲ್ಲೇ ಇದ್ದಾಗ R1 ಬೇರೆ, R2 ಬೇರೆ, R3 ಬೇರೆ. ಇಲ್ಲಿ ಎಲ್ಲಾ ಕಡೆ ಒಂದೇ ತರ ವಿದ್ಯುತ್ ಪ್ರವಾಹ ಇರುತ್ತೆ. ಅರ್ಥ ಆಗ್ತಿದೆಯಾ? ವ್ಯತ್ಯಾಸಕ್ಕೂ ಸಹ ಬರ್ತವೆ. ವ್ಯತ್ಯಾಸಕ್ಕೂ ಸಹ ಈಸಿ ನಾವು ಮಾಡ್ಬೋದು. ಹಾಗಿದ್ಮೇಲೆ ಇಲ್ಲಿ ಐ ಇಸ್ ಈಕ್ವಲ್ ಟು ಏನ್ ಮಾಡೋದು, ಇಲ್ಲಿ ನಾವು 220 ವೋಲ್ಟ್ ಇದೆ ಅಂದ್ರೆ ಇಲ್ಲಿ 220 ಇರಲ್ಲ, ಬೇರೆ ಬೇರೆ ಇರ್ತದೆ. ಅದನ್ನ ಏನ್ ಮಾಡ್ತಾರೆ, ಐ ಇಸ್ ಈಕ್ವಲ್ ಏನ್ ಮಾಡ್ಕೊಳ್ಳಿ, 3 ಸಂಯೋಜನೆ ಮಾಡಬೇಕು. I1 ಪ್ಲಸ್ I2 ಪ್ಲಸ್ I3. ಕರೆಂಟ್ ಅನ್ನ ಆ 3 ರೋಧಕಗಳಿರ್ತಕ್ಕಂಥ ಇಡೀ ಸಂಯೋಜನೆ ಇರ್ತಕ್ಕಂಥ ಕರೆಂಟ್ ಅನ್ನ ಮಾಡ್ಬೇಕಲ್ಲಿ, ಕರೆಂಟ್ ಏನ್ ಮಾಡ್ಬೇಕು,
ವಿವೇಚನೆ ಮಾಡಿ ಬರೀಬೇಕು, ಸೇರ್ಸ್ ಬರೀಬೇಕು. ನೆಕ್ಸ್ಟ್ ಐ ಇಸ್ ಇಕ್ವಲ್ ಟು ನಾವು ನೋಡಿದ್ವಿ ಸೂತ್ರ ಗೊತ್ತಿದೆಯಲ್ವಾ? ಸೂತ್ರ ಗೊತ್ತಿಲ್ಲ. ಆರ್ ಇಸ್ ಇಕ್ವಲ್ ಟು ಸೇಮ್ ಸೂತ್ರನೇ ಬರ್ಬೇಕಲ್ಲಿ. ಸೂತ್ರ ಏನ್ ಮಾಡುತ್ತಲ್ಲಿ? ಐ ನೋಡ್ಲಿ, ವಿ ಇಸ್ ಇಕ್ವಲ್ ಟು ಆರ್ ಐ ಅಲ್ವಾ? ನನಗೆ ಐ ಬೇಕು. ಏನ್ ಮಾಡ್ತೀನಿ ಅವಾಗ? ಐ ಇಸ್ ಇಕ್ವಲ್ ಟು ಏನು? ವಿ ಬೈ ಆರ್. ಇದು ನಾವು ಪ್ಯಾರಲಲ್ ಇರೋದು ಆರ್ ಪಿ ಅಂತ ಕರೆಯೋದು. ಇದೇನು? ಆರ್ ಪಿ, ಪ್ಯಾರಲಲ್ ಸಮಾಂತರ ಜೋಡಣೆ ಆರ್ ಪಿ ಅಂತ ಕರೆಯೋದು. ಅರ್ಥ ಆಗ್ತಿದ್ಯಾ? ಇಲ್ಲಿ ಆರ್ ಎಸ್ ಗೋ ಆರ್ ಪಿ, ಇಲ್ಲಿ ವ್ಯತ್ಯಾಸ ಏನು? ಇದು ಸರಣಿ ಜೋಡಣೆ, ಇದು ಸಮಾಂತರ ಜೋಡಣೆ ಅಂತ ಗೊತ್ತಾಗಿ ಅನ್ನೋ ಉದ್ದೇಶಕ್ಕೆ ಬಳಸ್ತೀವಿ ಅಷ್ಟೇ. ಆ ಪಿ ಇದೇನು ಬೇರೆ ಏನೇ ಕೆಲಸ ಇಲ್ಲ ಅಲ್ಲಿ. ಓಕೆ, ಇನ್ಮೇಲೆ ಈಗ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ ಅಂತ ಕರೆಯಬಹುದಾ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಪಿ. ವಿ ಎಲ್ಲ ಕಾಮನ್ ಎಲ್ಲ ಏನ್ ಈಗ ಇಲ್ಲಿ ಐ ಇಸ್ ಈಕ್ವಲ್ ಟು ಐ ವಿ ಬೈ ಆರ್ ಪಿ ಮಾಡಿದ್ದಾನೆ. ಐ ಅಂದ್ರೆ ಏನಿಲ್ಲ ಈಗ? ವಿ ಬೈ ಆರ್ ಪಿ ಅಲ್ವಾ? ಇಲ್ಲಿ ಐ ಎಲ್ಲ ಕಾಮನ್ ಇದೆ. ಐ ಎಲ್ಲ ಕಾಮನ್ ತಂದ್ಮೇಲೆ ಉಳಿತಕ್ಕಂಥ ಏನು ನಮಗೆ? 1 by RP is equal to 1 by R1 plus 1 by R2 plus 1 by R3. ಕಾಮನ್ ತೆಗೆದಿರಿ. ಐ ಅಂದ್ರೆ ವಿ ಬೈ ಆರ್ ಪಿ, ವಿ ಬೈ ಆರ್1, ವಿ ಬೈ ಆರ್2, ವಿ ಬೈ ಆರ್3 ಇದೆಯಲ್ಲ, ಅದನ್ನ ಕಾಮನ್ ತೆಗೆದು ಈ ಕಡೆ ವಿ ಕಡೆ ತೆಗೆದು ಅವಾಗ ಏನ್ ಬರ್ತೀವಿ? ಎಲ್ಲ ಕಡೆ ಒಂದೊಂದು 1 by RP is equal to 1 by R1 plus 1 by R2 plus 1 by R3. ಇಲ್ಲಿ ಆ ಸಮಾಂತರ ಜೋಡಣೆಯಲ್ಲಿ ಎಷ್ಟು ನಾವು ರೋಧಕಗಳನ್ನು ಜೋಡಣೆ ಮಾಡಿರ್ತೀವೋ ಆ ರೋಧಕಗಳ ಸಮಾನ ರೋಧದ ವ್ಯುತ್ಕ್ರಮವು ಏನಾಗುತ್ತದೆ? ಪ್ರತಿಯೊಂದು ರೋಧಕದ ವ್ಯುತ್ಕ್ರಮಕ್ಕೆ ಸಮವಾಗಿರ್ತದೆ. ಈ ರೋಧದ ವ್ಯುತ್ಕ್ರಮ ಇಷ್ಟಕ್ಕೆ ಏನಾಗಿರ್ತದೋ ಸಮವಾಗಿರುತ್ತೆ ಅಂತ ಹೇಳ್ತಾರೆ. ಅರ್ಥಾಯ್ತಾ? ಈಗ ಒಂದು ಲೆಕ್ಕ, ಇನ್ನೊಂದು ಲೆಕ್ಕ ಮಾಡ್ಬಿಡೋಣ. ಈಗ ಗೊತ್ತಾಗಲಿ. ಇನ್ನೊಂದು ಚಿತ್ರ ಕೊಟ್ಟಿದ್ದೇನೆ ಇಲ್ಲಿ. ಅದನ್ನ 3 ರೋಧಕ ಇಲ್ಲ ಬರೆದಿಲ್ಲ ರೋಧಗಳು. ಸರಿ, ಬರ್ಕೊಂಡಿಲ್ಲ ನೀವು? ಓಕೆ, ಅಲ್ಲಿ ಹೇಳ್ತಾನೆ, ಇಲ್ಲಿ ನೀಡಲಾದ ಮಂಡಲ ರೇಖಾಚಿತ್ರದಲ್ಲಿ R1, R2 ಮತ್ತು R3 ಗಳ ಬೆಲೆಗಳು ಅಂತ ಹೇಳ್ತೀವಿ. ಏನ್ ಬೆಲೆಗಳು ಎಷ್ಟಿದೆ? 5, 10, 30 ನೋಡಿ. ಇದ್ರದ್ದು 5 ಓಮು, ಇದ್ರದ್ದು 10 ಓಮು, ಇದ್ರದ್ದು 30 ಓಮ್ ಕೊಟ್ಟಿರ್ತಾರೆ ನಿಮಗೆ. ಓಮ್ ಅವುಗಳನ್ನ 12 ವೋಲ್ಟ್ ವಿಭವಾಂತರವಿರುವ ಅಷ್ಟು 12 ವೋಲ್ಟ್ ಕೊಟ್ಟಿದ್ದಾನೆ. 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಈ ಚಿತ್ರ ನಿಮ್ಗೆ ನಿಮ್ಮ ಕ್ವಶನ್ ಪೇಪರ್ ಇದೆ ಅಂತ ಅನ್ಕೊಂಡ್ಬಿಡ್ರಿ. ಕೊಟ್ಟಿದ್ದೆ ಇದ್ರದ್ದು ಎಷ್ಟು? R1, R2, R3 ಚಿತ್ರ. ನೆಕ್ಸ್ಟ್ ಬೆಲೆ ಅದರಲ್ಲಿ ಕೊಟ್ಟಿರ್ಬೋದು, ಲೆಕ್ಕ ಕೊಟ್ಟಿರ್ತಾನೆ. ಏನ್ ಕಂಡುಹಿಡಿಯಬೇಕು ಅಂತ ಕೇಳ್ತಾನೆ. ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸ್ತಿರುವ ವಿದ್ಯುತ್ ಪ್ರವಾಹ ಕೇಳ್ತಾನೆ. ಪ್ರತಿಯೊಂದು ರೋಧಕದ ಮುಖಾಂತರ ಪ್ರವಹಿಸ್ತಿರುವ ವಿದ್ಯುತ್ ಪ್ರವಾಹ. ಅದು ರೋಧಕ ಹೇಳಿದ್ವಿ ಇಲ್ಲಿ ಅಲ್ವಾ? ಅಲ್ಲಿ ವಿದ್ಯುತ್ ಪ್ರವಾಹ ಸೇಮ್ ಇತ್ತು, ರೋಧ ಬೇರೆ ಬೇರೆ ಇದ್ವು, ಟೋಟಲ್ ರೋಧ ಕಂಡಿದ್ವಿ. ಇಲ್ಲಿ ವಿದ್ಯುತ್ ಪ್ರವಾಹ ಕಂಡಿಡಕ್ಕೆ ವಿದ್ಯುತ್ ಪ್ರವಾಹ ಕಂಡಿಡ್ಬೇಕಾದ್ರೆ 1 by I1 is equal to V by R1 ಹೌದಾ? ನಮಗೆ ಕರೆಂಟ್ ಕಂಡಿಡಕ್ಕೆ ಪ್ರವಾಹ ಹಿಂಗ್ ಕೇಳಿದಾನೆ. ನಮಗಿಲ್ಲಿ ಸೂತ್ರ ಬಂದಿದೆ, ಅದು V is equal to RI. ಚೇಂಜ್ ಮಾಡಿದೀವಲ್ವ ಈ ಸೂತ್ರ? ಇಲ್ಲೇ ಇದೆ, ಇದೇ ಮಾಡಿದ್ರೆ ಇಲ್ಲಿ I is equal to V by RP ಅಂತ ಇದೆಯಲ್ಲ, R1 ಮಾಡೋದು. ಇದದ್ದು ಒಂದು ಇದು ಇದರಲ್ಲಿ ಎಷ್ಟು ಕರೆಂಟ್ ಇದೆ, ಇದರಲ್ಲಿ ಎಷ್ಟು ಕರೆಂಟ್ ಇದೆ, ನಮಗೆ ಕರೆಂಟ್ ಗೊತ್ತಿಲ್ಲ ಎಷ್ಟೈತೆ ಅಂತಂದು. ರೋಧ 1 ಎಷ್ಟು ವಿದ್ಯುತ್ ಬರ್ತಾ ಇದೆ ಗೊತ್ತಿಲ್ಲ ನಮಗೆ, ರೋಧ 2 ಎಷ್ಟು ಬರ್ತದೆ ಗೊತ್ತಿಲ್ಲ, ರೋಧ 3 ಎಷ್ಟು ಬರ್ತದೆ ಗೊತ್ತಿಲ್ಲ. ಈಗ ನಾವು 3 ಕಂಡಿಡ್ಕೋಬೇಕೀಗ.
ಅದು I1 I2 I3 ಮಾಡ್ಕೋಬೇಕೀಗಲ್ಲಿ ಇದು ಉದಾಹರಣೆ ಈಗ I1 ಅನ್ಕೊಳ್ಳೋಣ ಅದದ್ದು ರೋಧ ಒಂದ್ರದ್ದು ಹೌದಾ ಇಲ್ಲೇ ಮಾಡಿದ್ರೆ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು ವೋಲ್ಟೇಜ್ 12 ವೋಲ್ಟ್ ಬೈ R1 ಎಷ್ಟು ರೋಧ 5 ಓಮ್ ಮಾಡ್ರಿ ನೆಕ್ಸ್ಟ್ ಅದೇ ರೀತಿ I2 ಮಾಡಕ್ಕೆ I2 V by R2 ಅದೇ ರೀತಿ I3 ಮಾಡಬೇಕು V by R3 ಮಾಡಬೇಕು 12 ವೋಲ್ಟ್ ಬೈ 5 ಓಮ್ ಮಾಡಿದ್ವಿ ಎಷ್ಟು ಬಂತಲ್ಲಿ 2.5 ಬರುತ್ತಾ ಸ್ವಲ್ಪ ನೋಡ್ರ ಮಕ್ಕಳಿಗೆ 5 2s 10 ಹೌದಾ 5 2s 10 in 2 ಉಳಿತು 0 ಬಂತು 5 4s ಅಲ್ವಾ 2.4 ಅಂತ ಹೇಳೋದು ಬಾಕ್ಸ್ ಗೊತ್ತಾಯ್ತಾ ನಿಮಗೆ ಇದು 12 ಇದೆಯಲ್ಲಪ್ಪ 5 2 10 10 ಐತಿನ ಎಷ್ಟು ಬಿಡ್ತೀನಿ 2 ಉಳಿತು ಪಾಯಿಂಟ್ ಕಟ್ಟಿದ್ರೆ 0 ಬಂತು ಅದಕ್ಕೆ ಅದೆಷ್ಟದು 20 ಆಯ್ತಾನೆ 2 ಇದ್ದು 20 ಆಯ್ತು 5 4 20 2.4 ಆಂಪಿಯರ್ ನೆಕ್ಸ್ಟ್ ಇದಕ್ಕೆ ಬರ್ರಿ ವಿ ಅಂದ್ರೆ ಎಲ್ಲವೂ 6 ವೋಲ್ಟ್ 12 ವೋಲ್ಟ್ 12 ವೋಲ್ಟ್ ಬೈ ಇದೆಷ್ಟಿದು 10 ಓಮ್ ಎಷ್ಟಾಗುತ್ತಿದೆ 10 1 10 2 ಉಳಿತು ಪಾಯಿಂಟ್ ಕಟ್ಟಿದ್ರೆ 10 2 1.2 ನೆಕ್ಸ್ಟ್ ಇದು ಮುಂದಿನಷ್ಟು E is equal to R3 V ಅಂದರೆ 12 ವೋಲ್ಟ್ ಬೈ 30 ಓಮ್ ಎಷ್ಟಾಗುತ್ತೆ ಹೇಳಿ ನೋಡಿ 0.4 ಬೇರೆ ಅದಲ್ವಾ ಹಿಂಗೆ 30 ಹೋಗೋದಿಲ್ಲ ಮಾಡಿದ್ವಿ ಪಾಯಿಂಟ್ ಕಟ್ಟಿದ್ವಿ 120 ಆಯ್ತು 34 120 ಅಲ್ವಾ 0.4 ಇದು ಮಂಡಲದ ಒಟ್ಟು ಅಲ್ಲ ಅದು ಪ್ರತಿಯೊಂದು ರೋಧಕದ ಪ್ರತಿರೋಧಕ ಪ್ರಾಬ್ಲಮ್ ಹೇಳಿದ್ವಿ ಈ ಮಂಡಲದ ಒಟ್ಟು ರೋಧ ಕಂಡಿದ್ವಿ ಬಿ ಅಲ್ಲಿ ಮಂಡಲದ ಒಟ್ಟು ರೋಧ I is equal to ಏನು ನೋಡಿದೆ I1 ಪ್ಲಸ್ I2 ಪ್ಲಸ್ I3 ಹೌದಾ ನೆಕ್ಸ್ಟ್ ಬಂದ್ರಿ I1 ಅಂದ್ರೆ ಎಷ್ಟು 2.4 ಆಂಪಿಯರ್ ಪ್ಲಸ್ 1.2 ಆಂಪಿಯರ್ ಪ್ಲಸ್ 0.4 ಆಂಪಿಯರ್ ನೀವು ಕೊಡ್ರಿ ಎಷ್ಟು ಬರ್ತೀರಿ ಬೇಗ 4 ಅನ್ಬೇಕಂತ 4.0 ಆಗಲ್ಲ 4 ಅಷ್ಟೇ ನೋಡಿದ 1 3 ಆಯ್ತಾ ಈ ಪಾಯಿಂಟ್ ಬಿಡ್ಬಿಟ್ಟಾರ 2 1 3 ಈ ಪಾಯಿಂಟ್ 4 ಪಾಯಿಂಟ್ 8 ಪಾಯಿಂಟ್ 8 ಪ್ಲಸ್ 2 1 2 ಪ್ಲಸ್ 1 3 ಪ್ಲಸ್ 1 4 ಆಂಪಿಯರ್ ಇದು ನಾವು ಕುಡಿದ ಗೊತ್ತಾ 2.4 2.4 1.2 ಅಂದ್ರೆ 3.6 3.6 ಪ್ಲಸ್ 0.6 ಅಂದ್ರೆ 4 ಅಷ್ಟೇ ನೆಕ್ಸ್ಟ್ ಮಂಡಲದ ಒಟ್ಟು ರೋಧ ಸಿ ಒಟ್ಟು ರೋಧ ಕೇಳಿದ್ರೆ 1 by R2 is equal to 1 by R1 plus 1 by R2 plus 1 by R3 ಫಸ್ಟ್ ಸೂತ್ರ ಹೇಳಿದ್ರಲ್ಲಿ ಇದು ಮಂಡಲದ ಒಟ್ಟು ರೋಧ ಈಗ ಏನಾಗ್ಬೇಕೀಗ 1 by R1 ಅಂದ್ರೆ ಎಷ್ಟು 5 ಪ್ಲಸ್ 1 by R2 ಅಂದ್ರೆ 10 1 by R3 ಅಂದ್ರೆ 30 ಇದನ್ನ
ಕಾಮನ್ ಮಿಶ್ರಣ ತೆಗೀರಿ ಎಷ್ಟು ಬರುತ್ತೆ ಇದು ಬರ್ಬೇಕು 5 10 30 ಇದು ಬರ್ಬೇಕಿದು 5 1 5 2 5 6 ಹೌದಲ್ವಾ 2 ಇಂದ 2 1 2 3 ಹೌದಾ 3 2 6 6 ಇದೆ 30 ಕರೆಕ್ಟಾ 1/rp is equal to 30. 5 6 30 6 6 13 33 3 31 ಎಷ್ಟಾಯ್ತು 6 9 ಪ್ಲಸ್ 10/30 ಹೌದಲ್ವಾ 1/rp is equal to ಇದು ನನಗೆ ಬರೀ rp ಬೇಕು ಅಂದ್ರೆ ಉಂಟಾಗುತ್ತಲ್ವಾ 30/10 ಎಷ್ಟು ಬಂತು ಊರು ಹೋಗ್ತಾನೆ ಕಟ್ಟಿರೋದು ನನಗೆ RP ಬೇಕಾದ್ದು 30 ಮೇಲೆ ಹೋಯ್ತು 10 ಕೆಳ ಬಂತು ಅಲ್ರಿ ಕಟ್ಟದಲ್ಲ 3 ಈ ತರ ಲೆಕ್ಕ ವ್ಯಾಲ್ಯೂ ಚೇಂಜ್ ಮಾಡ್ಕೊಂಡು ಮಾಡ್ಬೇಕಾ ನೆಕ್ಸ್ಟ್ ಈ ಸರಣಿ ಜೋಡಣೆಗೂ ಸಮರ್ಥ ಜೋಡಣೆಗೂ ಏನ್ ವ್ಯತ್ಯಾಸ ಅಂತ ನೆಕ್ಸ್ಟ್ ಕ್ಲಾಸ್ ನೋಡೋಣ.